ನಮಸ್ತೆ, ಚೇತನ್ ಸ್ಪಿರಿಚುವಲ್ ಸೆಂಟರ್ಗೆ ಸ್ವಾಗತ. ಮನೆಯಲ್ಲಿ ಎಷ್ಟು ಸಂಖ್ಯೆಯ ಬಾಗಿಲು ಅಥವಾ ಕಿಟಕಿಗಳು ಇರಬೇಕು ಅನ್ನೋದ್ರ ಬಗ್ಗೆ ಮಾತಾಡೋಣ. ಮನೆಯಲ್ಲಿ ಇಷ್ಟೇ ಸಂಖ್ಯೆಯ ಕಿಟಕಿಗಳು ಬೆಸ ಸಂಖ್ಯೆ ಅಥವಾ ಸಮ ಸಂಖ್ಯೆಯಲ್ಲೇ ಇರಬೇಕು ಎಂಬ ಗೊಂದಲ ನಿಮಗೆ ಬೇಡ. ಮನೆಯ ಒಂದು ಕೋಣೆಗಳಿಗೆ ಅನುಸಾರವಾಗಿ ಅದರ ಕಿಟಕಿ ಬಾಗಿಲುಗಳನ್ನು ನಾವು ಡಿಸೈಡ್ ಮಾಡಬೇಕಾಗುತ್ತೆ. ಹಾಗೂ ಯಾವ ಒಂದು ಉದ್ದೇಶಕ್ಕಾಗಿ ಆ ಕೋಣೆಯನ್ನು ನಾವು ಬಳಸ್ತೇವೆ ಅನ್ನೋದರ ಒಂದು ಮೇನ್ ರೀಸನ್ನ ನೋಡಿಕೊಂಡು ಅದಕ್ಕೆ ತಕ್ಕಂತೆ ಕಿಟಕಿಗಳನ್ನು ನಾವು ನಿರ್ಮಾಣ ಮಾಡಿಕೊಳ್ಬೇಕು. ಒಂದು ನೀವು ಫಾಲೋ ಮಾಡಬೇಕಾದಂಥ ವಿಷಯ ಏನಂದರೆ, ಉತ್ತರದಿಂದ ಪೂರ್ವದ ಒಂದು ಭಾಗದಲ್ಲಿ, ಅಂದರೆ ಉತ್ತರ ದಿಕ್ಕಿನಿಂದ ಪೂರ್ವದ ದಿಕ್ಕಿನವರೆಗಿನ ಒಂದು ಝೋನ್ನಲ್ಲಿ ಸ್ವಲ್ಪ ದೊಡ್ಡ ವಿಂಡೋಗಳನ್ನು, ಗಾಳಿ ಬೆಳಕು ಹೆಚ್ಚಾಗಿ ಚೆನ್ನಾಗಿ ಬರೋ ರೀತಿ ನೀವು ನಿರ್ಮಾಣ ಮಾಡಿಕೊಳ್ಬೇಕು. ಇನ್ನು ದಕ್ಷಿಣದ ಭಾಗದಲ್ಲಿ ಕಂಪ್ಯಾರಿಟಿವ್ಲಿ ಒಂದು ಚಿಕ್ಕ ಕಿಟಕಿಗಳನ್ನು ನೀವು ಬಳಸೋದು ಉತ್ತಮ. ಇದಕ್ಕೆ ರೀಸನ್ ಏನಪ್ಪ ಅಂದರೆ, ದಕ್ಷಿಣ ಅಥವಾ ಸೌತ್ ವೆಸ್ಟ್ ಈ ಝೋನ್ನಲ್ಲಿ ಆಲ್ಮೋಸ್ಟ್ ಟಾಯ್ಲೆಟ್ ಆಗಲಿ ಬೆಡ್ರೂಮ್ ಆಗಲಿ ನಿರ್ಮಾಣ ಮಾಡಿರ್ತೇವೆ. ಈ ಒಂದು ಉದ್ದೇಶದಿಂದ ಇಲ್ಲಿ ಅತಿ ದೊಡ್ಡವಾದ ಒಂದು ಕಿಟಕಿ ಬೆಳಕುಗಳು ಬರುವ ಅವಶ್ಯಕತೆ ಇಲ್ಲ. ಇಲ್ಲಿ ನೀವು ಒಂದು ಪ್ರೈವಸಿಯ ಒಂದು ರೀಸನ್ನನ್ನು ತಲೆಯಲ್ಲಿ ಇಟ್ಕೊಂಡು ನೋಡೋದಾದರೆ, ಕಿಟಕಿಗಳ ಒಂದು ಸೈಜ್ ಆಗಲಿ ಅಥವಾ ಸಂಖ್ಯೆ ಆಗಲಿ ಕಡಿಮೆ ಬಳಸೋದು ಉತ್ತಮ. ಇನ್ನು ಪೂರ್ವ ಅಥವಾ ಒಂದು ಉತ್ತರ ಭಾಗದಲ್ಲಿ ಲಿವಿಂಗ್ ರೂಮ್ ಇದನ್ನೆಲ್ಲ ನೀವು ಬಳಸೋದ್ರಿಂದ, ಪೂಜಾ ಮನೆ, ಲಿವಿಂಗು, ಬೆಡ್ರೂಮು, ಇದನ್ನು ಮಕ್ಕಳ ಓದಿನ ಒಂದು ಕೋಣೆ ಇದನ್ನು ಮಾಡೋದ್ರಿಂದ ಇಲ್ಲಿ ನೀವು ಆದಷ್ಟು ಅತಿ ಒಂದು ಉತ್ತಮ ರೀತಿಯಲ್ಲಿ ಗಾಳಿ ಬೆಳಕು ಬರೋ ರೀತಿಯಲ್ಲಿ ಒಂದು ದೊಡ್ಡ ಕಂಪ್ಯಾರಿಟಿವ್ಲಿ ಸೈಜ್ ವೈಸ್ ದೊಡ್ಡ ಕಿಟಕಿಗಳನ್ನಾಗಲಿ ಬಾಗಿಲುಗಳನ್ನಾಗಿ ನೀವು ಬಳಸಬಹುದು. ಧನ್ಯವಾದ.